ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮುಂದಿನ ಸರ್ಕಾರದ ನಡೆ ಬಗ್ಗೆ ಸಿದ್ದರಾಮಯ್ಯ ಅವರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಡಿ ಕೆ ಶಿವಕುಮಾರ್ ಹೊಸ ಜವಾಬ್ದಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಟಿಪ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಔತಣಕೂಟದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಲಹೆ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. ಪದತ್ಯಾಗದ ಮಾತಿನ ಬಳಿಕ ಮುಂದಿನ ನಡೆ ಹೇಗಿರಬೇಕು ಅನ್ನೋದರ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಮ್ಮ ಪ್ರತಿನಿಧಿ ಬಸವರಾಜ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಬಸವರಾಜ್, ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಕನ್ಫರ್ಮ್ ಆಗಿದೆ ಅಂತ ಈ ಮೂಲಕ ನಾವು ಅಂದ್ಕೋಬೋದಾ? ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ನಿರ್ದೇಶನಗಳೇನಿದೆ ಅನ್ನುವಂಥದ್ದನ್ನ ಎಳೆಯಾಗಿ ನಿನ್ನೆ ಹೇಳಿದ್ದೇವೆ. ಮೊನ್ನೆ ರಾತ್ರಿಯೇ ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಬಿತ್ತರಿಸಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನುವಂಥದ್ದು ಮತ್ತು ತಕ್ಷಣ ಹೋಗಿ ನೀವು ಮಾಡಬೇಕಾದ ಕೆಲಸಗಳು ಏನು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಕೊಳ್ತಿದ್ದಾರೆ. ಅದರ ಅನ್ವಯ ನಿನ್ನೆ ಬಹಳ ದಿನದ ಬಾಕಿ ಇದ್ದಂತಹ ಒಂದು ಜಾತಿಗಣತಿ ವರದಿನ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಆನಂತರ ಅಂಗೀಕಾರ ಅದನ್ನ ಮಾಡಿಕೊಂಡು ಅದನ್ನ ಸರ್ಕಾರದಲ್ಲಿ ಜಾರಿಗೆ ತರ್ತಕ್ಕಂಥದ್ದು ಮುಂದಿನ ಸರ್ಕಾರದ ಕೆಲಸ. ಅದರ ನಡುವೆ ನಿನ್ನೆ ಸ್ವೀಕಾರ ಮಾಡಿದ್ದಾರೆ. ಉಳಿದಂತೆ ಆ ಸಚಿವರಿಗೆ ಒಂದು ಗಮನಕ್ಕೆ ತರಬೇಕಾದಂತ ಕೆಲಸ ಕೂಡ ಸಿಎಂ ಅವರ ಮೇಲಿತ್ತು. ಆ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಚಿವರಿಗೆ ಕನ್ವೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೈಕಮಾಂಡ್ ಕೊಟ್ಟ ನಿರ್ದೇಶನದಂತೆ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ, ಮುಂದಿನ ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಬೇಕು. ಅದು ಸಚಿವರಾಗಿರ್ತೀರಿ, ಕೆಲವರು ಮಾಜಿ ಸಚಿವರಾಗ್ತೀರಿ, ಕೇವಲ ಶಾಸಕರಾಗೇ ಇರ್ತೀರಿ. ಆ ಸಂದರ್ಭದಲ್ಲಿ ಕೂಡ ನಿಮ್ಮ ಸಹಕಾರ ಹೇಗೆ ಇರಬೇಕು. ಮತ್ತೆ ಈ 3 ವರ್ಷಗಳ ಕಾಲ ನನಗೆ ಸಹಕಾರ ಕೊಟ್ಟಿದ್ದೀರಿ, ಕೆಲಸ ಮಾಡೋಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ, ಎಲ್ಲರಿಗೂ ಕೂಡ ಧನ್ಯವಾದ ಅನ್ನುವಂತ ಒಂದು ಸಚಿವರಿಗೆ ಒಂದು ಧನ್ಯವಾದ ತಿಳಿಸ್ತಕ್ಕಂಥದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ, ಮುಂದೆ 2028ಕ್ಕೆ ಮತ್ತೆ ಅಧಿಕಾರ ತರುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದಷ್ಟು ಸಲಹೆಗಳನ್ನ ಸೂಚನೆಗಳನ್ನ ಸಚಿವರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಮೀಟಿಂಗ್ ಏನಿದೆ ಬಹಳ ಪ್ರಾಮುಖ್ಯತೆಯನ್ನ ಸಚಿವರಿಗೆ ನಿರ್ದೇಶನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಸರ್ಕಾರ ಸುಗಮವಾಗಿ ನಡ್ಕೊಂಡು ಹೋಗ್ಬೇಕನ್ನುವಂತ ನಿಟ್ಟಿನಲ್ಲಿ ಆ ಸೂಚನೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದರ ಅನ್ವಯ ಎಲ್ಲರೂ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಆ ಒಂದಷ್ಟು ಜನರಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು, ಆದ್ರೆ ಹೈಕಮಾಂಡ್ ಕೊಟ್ಟ ನಿರ್ದೇಶನಗಳನ್ನ ಎಲ್ಲರೂ ಕೂಡ ಯಥಾವತ್ತಾಗಿ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಸಹಜವಾಗಿ ಎಲ್ಲರೂ ಕೂಡ ಹೈಕಮಾಂಡ್ ನಿರ್ದೇಶನಗಳಿಗೆ ತಲೆಬಾಗ್ಲೇಬೇಕಾಗುತ್ತೆ. ಸಿಎಂ ಡಿಸಿಎಂ ಹೇಳ್ತಕ್ಕಂಥ ಸೂಚನೆಗಳಿಗೆ ತಲೆಬಾಗ್ಲೇಬೇಕಾಗುತ್ತೆ. ನರೇಂದ್ರ ಬಾಬು. ಬಸವರಾಜ್, ಮೀಟಿಂಗ್ ನಲ್ಲಿ ಏನೆಲ್ಲ ಆಯ್ತು ಇವತ್ತು, ಏನೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ ಅವರು? ನರೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಈ ಮೀಟಿಂಗ್ ಕರೆದಿರೋ ಉದ್ದೇಶ ಏನು, ಏಕಾಏಕಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಕರೆದಿದ್ದೇವೆ? ಕೇವಲ ಹೈಕಮಾಂಡ್ ಜೊತೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರೇ 1-to-1 ಮೀಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಉಳಿದಂತಹ ಎಲ್ಲಾ ನಿರ್ದೇಶನಗಳನ್ನು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಹೈಕಮಾಂಡ್ ನಿಲುವುಗಳೇನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ತಿಳಿಪಡಿಸೋಕೆ ನಮಗೆ ಹೇಳಿದ್ದಾರೆ. ಅದರ ನಿಮಗೆ ತಿಳಿಸಬೇಕಾದಂತ ನಮ್ಮ ಕರ್ತವ್ಯ ಮತ್ತು ಸರ್ಕಾರವನ್ನ ಸುಗಮವಾಗಿ ಮುಂದಿನ ಹಂತಗಳಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಾದ್ರೆ ನಿಮ್ಮ ಸಹಕಾರ ಅಗತ್ಯ ಇದೆ. ಅದಕ್ಕಾಗಿ ಈ 3 ವರ್ಷಗಳ ಕಾಲ ಸುಲಭವಾಗಿ ಯಶಸ್ವಿಯಾದಂತ ಗ್ಯಾರಂಟಿಗಳನ್ನ ಜಾರಿ ಮಾಡಿದಂತ ಸರ್ಕಾರ ನಮ್ಮದಾಗಿದೆ. ಸಾಕಷ್ಟು ಬಡವರಿಗೆ ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ನಮ್ಮದಾಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ರಿ, ಗ್ಯಾರಂಟಿಗಳು ಕೂಡ ಯಶಸ್ವಿಯಾಗಿ ನಡೀತಾ ಇದಾವೆ ಅನ್ನುವಂಥದ್ದು ಅಭಿಲಾಷೆ ರಾಜ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗೆ ಮುಂದೆ 2 ವರ್ಷ ಕೂಡ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಮ್ಮ ಸಹಕಾರ ಕೂಡ ಬಹಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕೆಲವರಿಗೆ ಕಠಿಣ ಪರಿಸ್ಥಿತಿಗಳು ಎದುರಾಗಬಹುದು. ಅಂದ್ರೆ ಒಂದ್ ರೀತಿಯಲ್ಲಿ ಮಾಜಿ ಸಚಿವರಾಗಬಹುದು, ಕೆಲವರು ಹಾಲಿಯಾಗೆ ಮುಂದುವರಿಯಬಹುದು. ಅವರು ಕೂಡ ಎಲ್ಲರೂ ಸಹಕಾರ ಕೊಡಬೇಕು, ಹೊಸಬರಿಗೆ ಕೂಡ ಅವಕಾಶವನ್ನು ಕೊಡಬೇಕಾಗಿದೆ ಅನ್ನುವಂತ ಒಂದಷ್ಟು ಮಾತುಗಳನ್ನು ಇವತ್ತಿನ ಸಭೆಯಲ್ಲಿ ವ್ಯಕ್ತಪಟ್ಟಿದ್ದಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಹೇಳ್ತಕ್ಕಂಥ ಮಾತುಗಳಿಗೆ ಡಿ ಕೆ ಶಿವಕುಮಾರ್ ಅವರು ಮೌನದಿಂದನೇ ಆಲಿಸ್ತಾ ಇದ್ರು ಅನ್ನುವಂಥದ್ದು ಮತ್ತು ಆ ಸಂದರ್ಭದಲ್ಲೂ ಕೂಡ ಅವರು ಕೂಡ ಎಲ್ಲ ಮಾತುಗಳಿಗೆ ತಲೆಯನ್ನ ಆಡಿಸ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಇದೊಂದು ರೀತಿಯಲ್ಲಿ ಕೃತಜ್ಞ ಪೂರ್ವಕವಾಗಿ ಸಚಿವರಿಗೆ ಒಂದು ವಿಷಯಗಳನ್ನು ತಿಳಿಸ್ತಕ್ಕಂಥದ್ದು ಮತ್ತು ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ತಕ್ಕಂಥ ಸಭೆ. ಆ ಸಭೆ ನಡೀತಾ ಇದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಮುಕ್ತಾಯ ಆಗಲಿದೆ. ನರೇಂದ್ರ ಬಾಬು. ಓಕೆ ಬಸವರಾಜ್, ಈಗ ನೋಡಿ, ಒಂದು ಕಡೆ ನೀವು ಕಂಟಿನ್ಯೂ ಆಗ್ಬೋದು ಅಥವಾ ಕೆಲವರಿಗೆ ಕೋಕ್ ಆಗ್ಬೋದು, ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಭಾವುಕರಾಗ್ತಾರೆ, ಏನು ಕಾರಣ? ಖಂಡಿತ ನಗರ ಬಾಬು, ಈಗ ಸಂದರ್ಭ ಆಗಿದೆ. ಕಳೆದ 3 ವರ್ಷದಿಂದ ಅವರು ಕೂಡ ಶಾಸಕ ಪಕ್ಷದಿಂದ ಅಧಿಕಾರಕ್ಕಾಗಿ ಕಾದಿದ್ದಾರೆ. ಎಲ್ಲೂ ಕೂಡ ಸಹನೆಯನ್ನ ಮೀರಿ ವರ್ತಿಸಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ದೇಶನ ಕೊಡುತ್ತೆ ಅನ್ನೋದಕ್ಕೋಸ್ಕರ ಹಲವು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಕೂಡ ಅವರು ತಾಳ್ಮೆಯನ್ನ ವಹಿಸಿದ್ರು. ಮಾಧ್ಯಮಗಳು ಪದೇ ಪ್ರಶ್ನೆ ಮಾಡಿದಾಗ ಕೂಡ ತಾಳ್ಮೆಯನ್ನ ವಹಿಸಿದ್ರು. ಮತ್ತು ಅವರ ಜೊತೆಗೆ ಅವರ ಬೆಂಬಲಿಗರು ಪದೇ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು ಎಲ್ಲರೂ ಕೂಡ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಎಲ್ಲವನ್ನು ಹೈಕಮಾಂಡ್ ನಿರ್ದೇಶನ ಕೊಡುತ್ತೆ, ಅವರು ಸೂಚಿಸಿದಂತೆ ಎಲ್ಲವೂ ಕೂಡ ನಡೀತದೆ, ನೀವು ಶಾಂತವಾಗಿರಿ ಅನ್ನುವಂತ ಮಾತುಗಳನ್ನು ಹೇಳಿದ್ರು.
ಹೀಗಾಗಿ ಸಿದ್ದರಾಮಯ್ಯ ಅವರು ಈಗ ತ್ಯಾಗ ಅಷ್ಟು ಸುಲಭವಾಗಿ ಮಾಡಲ್ಲ ಅನ್ನುವಂತ ಮಾಹಿತಿಗಳಿದ್ವು. ಒಂದು ಹಠ ಹಿಡ್ಕೊಂಡು ಕೂತ್ಕೊಂಡು ಹೋಗ್ತಾರೆ ಅಥವಾ ಒಂದು ಬೇರೆ ರೀತಿಯಾದಂತ ಮೂವ್ಮೆಂಟ್ಗಳು ತೆಗೆದುಕೊಂಡು ಬಿಡಬಹುದು ಅನ್ನೋಂತ ಅಂತ್ಯಕಂತ್ಯಗಳನ್ನೆಲ್ಲವೂ ಕೂಡ ಅವರ ಆಪ್ತ ಸಚಿವರು ಶಾಸಕರೇ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದ್ರೆ ಗಟ್ಟಿ ನಾಯಕ, ದೊಡ್ಡ ಲೀಡರ್, ಇಂತಹ ಸಂದರ್ಭ ಬಂದಾಗ ಹೈಕಮಾಂಡ್ ಕೂಡ ಮನವರಿಕೆ ಮಾಡಬಹುದು, ನಾನು ಇನ್ನೊಂದು 2 ವರ್ಷ ಮುಂದುವರಿತೇನೆ ಅನ್ನುವಂತ ನಿಟ್ಟಿನಲ್ಲಿ ಅದೆಲ್ಲವೂ ಕೂಡ ಇರುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಹೈಕಮಾಂಡ್ ಹೇಳಿದಂತ ಮಾತುಗಳಿಗೆ ಸುಲಭವಾಗಿ ಒಪ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುಲಭವಾಗಿ ಅಧಿಕಾರ ಹಸ್ತಾಂತರ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಖಂಡಿತವಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೊಂದು ರೀತಿಯಲ್ಲಿ ಭಾವುಕವಾದಂತ ಕ್ಷಣ. ಯಾಕಂದ್ರೆ ಅವರ ಸಾಕಷ್ಟು ದಿನದ ಕನಸು ಈಗ ಈಡೇರ್ತಕ್ಕಂಥ ದಿನ. ಅದಕ್ಕಾಗಿ ಸಾಕಷ್ಟು ವರ್ಷ ದುಡಿದಿದ್ದಾರೆ. ಅದು ಕಳೆದ 6 ವರ್ಷದಿಂದ ಕೆಪಿಸಿಸಿ. ಬಸವರಾಜ್, ಈಗ ಒಂದು ವಿಚಾರ, ನಿನ್ನೆ ಸುರ್ಜೇವಾಲಾ ಅವ್ರು ಹೇಳ್ತಾ ಇದ್ರು ಆ ಥರದ್ದೇನು ಇಲ್ಲ, CLP ಮೀಟಿಂಗ್ ಕೂಡ ಕರೆದಿಲ್ಲ, ಎಲ್ಲ ಊಹಾಪೋಹ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು. ಆದರೆ ಇವತ್ತು ನೋಡಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಿದೆ. ಇಷ್ಟು ದಿವಸ ನಮಗೆ ಸಹಕಾರ ಕೊಡೋದಕ್ಕೆ ಧನ್ಯವಾದ, ಇದೇ ರೀತಿಯಾಗಿ ಮುಂದೆಯೂ ಕೂಡ ಎಲ್ಲರ ಸಹಕಾರ ಇರಬೇಕು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಒಂದಷ್ಟು ಗೊಂದಲಗಳಾಗ್ತಾ ಇದೆಯಲ್ಲ ಈ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ, ನಿನ್ನೆಯ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ, ನಿನ್ನೆಯ ಬೆಳವಣಿಗೆಗೂ ಇವತ್ತಿನ ಬೆಳವಣಿಗೆಗೂ. ಬೆಳಗ್ಗೆ ನೋಡಿದ್ರೆ ರಾಜ್ಯಪಾಲರು ಇಲ್ಲ ಅಂತಂದ್ರು, ಈಗ ಮಧ್ಯಾಹ್ನಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಓವರ್ ಗೊಂದಲಗಳಿಗೆ ತೆರೆ ಬಿದ್ದಿದ್ಯಾ ಹಾಗಾದ್ರೆ? ಖಂಡಿತ ನಾಗೇಂದ್ರ ಬಾಬು, ಹೈಕಮಾಂಡ್ ನಾಯಕರು ಕೂಡ ಏಕಾಏಕಿ ಈ ತರಹದ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದ್ದಾವೆ, ಸಿದ್ದರಾಮಯ್ಯ ಅವರಿಗೆ ನಾವು ರಾಜೀನಾಮೆ ನೀಡಕ್ಕೆ ಸೂಚಿಸಿದ್ದೇವೆ ಅನ್ನೋಂಥ ಮಾತುಗಳನ್ನ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ. ಅದನ್ನ ಯಾರು ಕೂಡ ಹೇಳಲ್ಲ. ಇದು ಕಾಂಗ್ರೆಸ್ ಪಕ್ಷ ಅಂತಲ್ಲ, ಯಾವುದೇ ಪಕ್ಷದ ನಾಯಕರಾದ್ರೂ ಕೂಡ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರನ್ನ ಇಳಿಸಬೇಕಾದಂತ ಸಂದರ್ಭ ಇದ್ದಾಗ ಕೂಡ ಅಲ್ಲಿಯ ಉಸ್ತುವಾರಿಗಳು ಕೂಡ ಇದೇ ರೀತಿಯಾದಂತ ಅರುಣ್ ಸಿಂಗ್ ಇದ್ರು ಆಗ ಉಸ್ತುವಾರಿ, ಅವರು ಕೂಡ ಇದು ಯಡಿಯೂರಪ್ಪನವರೇ ಮುಂದುವರಿತಾರೆ, ಯಶಸ್ವಿ CM ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು ಕೊನೆ ದಿನದವರೆಗೂ. ಯಾವಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು ಆ ಬಳಿಕ ಹೇಳಿರ್ತಕ್ಕಂಥದ್ದು ಹೈಕಮಾಂಡ್ ಕೊಟ್ಟ ನಿರ್ದೇಶನದಂತೆ ಎಲ್ಲವೂ ಕೂಡ ನಡೀತಾ ಇದೆ ಅನ್ನೋಂಥ ಮಾತುಗಳನ್ನ ಹಿಂದಿನ ಉಸ್ತುವಾರಿ ಆಗಿರ್ತಂತ ಅರುಣ್ ಸಿಂಗ್ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಹೇಳಿದ್ರು. ಈಗ ಅದೇ ರಿಪೀಟ್ ಆಗ್ತಾ ಇರ್ತಕ್ಕಂಥದ್ದು 2021ರಲ್ಲಿ ಏನೆಲ್ಲ ನಡೀತಲ್ಲ ಅದೇ ರಿಪೀಟ್ ಈಗ ಮತ್ತೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರ ನಿರ್ದೇಶನಗಳನ್ನ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಮನನ ಮಾಡ್ಬೇಕಂಥದ್ದು ಮತ್ತು ಅದನ್ನ ಬಹಿರಂಗವಾಗಿ ಹೇಳಕ್ ಆಗಲ್ಲ. ಈಗಲೇ ಇಲ್ಲಿ ಬೆಂಗಳೂರಲ್ಲೇ ವಾಸ ಹೂಡಿದ್ದಾರೆ ಸುರ್ಜೇವಾಲಾ ಅವರು ಕೂಡ. ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದ್ರ ಮೇಲೆ ರಾಜ್ಯದ ಗಮನವನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಚಿವರಿಗೆ ಯಾವ ರೀತಿಯಾದಂತ ಕನ್ವೆಯನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಗಮನ ಇಟ್ಕೊಂಡು ಕೂತಿದ್ದಾರೆ. ಈಗ ನಾನೇ ಓಪನ್ ಆಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾ ಇದ್ದೇನೆ ಅನ್ನುವಂತ ಮಾತುಗಳನ್ನ ಸಚಿವರಿಗೆ ಕನ್ವೆ ಮಾಡಿದ ಬಳಿಕ ಖಂಡಿತವಾಗಿ ಈಗ ಅವರು ರಾಜಭವನಕ್ಕೆ ತೆರಳಿ ಒಂದು ಮುಂದಿನ ಹಂತದಲ್ಲಿ ಅವರು ರಾಜೀನಾಮೆ ನೀಡುವಂತ ಸಾಧ್ಯತೆ ಇರೋದ್ರಿಂದ ಬಸವರಾಜ್, ಈಗ ಒಂದು ಕ್ವಿಕ್ ಆಗಿ ಆನ್ಸರ್ ಬೇಕು ನಿಮ್ಮಿಂದ. ಈಗ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಂತ ಇದೆ. ವಾಟ್ ನೆಕ್ಸ್ಟ್? ಮುಂದೇನಾಗ್ಬೋದು? ಯಾವಾಗ ರಾಜ್ಯಪಾಲರನ್ನ ಮೀಟ್ ಮಾಡ್ಬೋದು? ಒಂದು ವೇಳೆ ಅವರಿಗೆ ರಾಜೀನಾಮೆ ಕೊಡ್ಲೇಬೇಕು ಅಂತ ನಗೇಂದ್ರ ಬಾಬು, ಈಗ ಸಚಿವರಿಗೆ ಮನವರಿಕೆ ಮಾಡಬೇಕಾಗಿತ್ತು, ಮನವರಿಕೆ ಮಾಡಿದ್ದಾರೆ. ರಾಜ್ಯಪಾಲರ ಆಗಮನಕ್ಕಾಗಿ ಕಾಯ್ತಾರೆ. ರಾಜ್ಯಪಾಲರು ಬಂದ ತಕ್ಷಣವೇ ಸಮಯವನ್ನು ತೆಗೆದುಕೊಂಡು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಯಾಕಂದ್ರೆ ಹೈಕಮಾಂಡ್ ಖಡಕ್ ಸೂಚನೆ ನಿರ್ದೇಶನ ಇರೋದ್ರಿಂದ ಸಮಯ ವಿಳಂಬ ಮಾಡೋಕೆ ಸಾಧ್ಯ ಇಲ್ಲ. ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ. ಆ ನಂತರ ಅಂಗೀಕಾರವಾದ ಬಳಿಕ ಎಲ್ಲರೂ ಕೂಡ ಒಂದು ಸರ್ಕಾರ ರಚಿಸುವತ್ತ ಭಾಗವಾಗ್ತಾರೆ. ಹೈಕಮಾಂಡ್ ನಾಯಕರಾದಂತಹ ಸುರ್ಜೇವಾಲಾ ಅವರು ಕೂಡ ಇಲ್ಲೇ ಇರೋದ್ರಿಂದ ಸಹಜವಾಗಿ ಮುಂದಿನ ಹಂತಗಳಲ್ಲಿ ಯಾವೆಲ್ಲ ಕಾರ್ಯಕಲಾಪಗಳನ್ನು ಮಾಡಬೇಕು, CLP ಕರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತವೆ. ಅಲ್ಲಿ ಶಾಸಕರ ಬೆಂಬಲ ಕೂಡ ಅಗತ್ಯ ಇರುತ್ತಾ ಆ ಸಂದರ್ಭದಲ್ಲಿ ಬಸವರಾಜ್? ನಾಗೇಂದ್ರ ಬಾಬು, ಇಲ್ಲಿ 2 ತರದ ವಿಚಾರಗಳಿದ್ದಾವೆ. ನೇರವಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಹೈಕಮಾಂಡ್ ಈ ತರದ ಸೂಚನೆಗಳನ್ನು ಕೊಟ್ಟಿದೆ, ಹಾಗಾಗಿ ರಾಜೀನಾಮೆ ನೀಡಕ್ಕೆ ಮುಂದಾಗ್ತಾ ಇದ್ದಾವೆ, ಅಭಿಪ್ರಾಯ ಸಂಗ್ರಹ ಮಾಡ್ಬೇಕು ಅನ್ನುವಂಥದ್ದು ಏನಾದ್ರು ಇದ್ರೆ ಅಭಿಪ್ರಾಯ ಸಂಗ್ರಹ ಶಾಸಕರಿಂದ ಆಗ್ತಾ ಇತ್ತು. 2023ರಲ್ಲಿ ಎಲೆಕ್ಷನ್ ಗೆದ್ದಾಗ ಇದೇ ರೀತಿಯಾದಂತಹ ಅಭಿಪ್ರಾಯಗಳ ಸಂಗ್ರಹ ಶಾಸಕರಿಂದ ಆಗಿತ್ತು. ಆದ್ರೆ ಈಗ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ನಿರ್ದೇಶನ, ಒನ್ ಲೈನ್ ನಿರ್ದೇಶನ, ರಾಜೀನಾಮೆ ನೀಡಿ ಹೊಸ CM ಬರ್ತಾರೆ ಅನ್ನುವಂಥದ್ದು. ಹೊಸ CM ಯಾರು ಅನ್ನೋದನ್ನ ಹೈಕಮಾಂಡ್ ಹೇಳುತ್ತೆ. ಅದೇ ಪರಮೇಶ್ವರ್ ಅವರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಅದನ್ನ ಯಾರು ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಹೈಕಮಾಂಡ್ ನಿರ್ದೇಶನದಂತೆ ಯಾರು CM ಹೆಸರನ್ನು ಸೂಚಿಸ್ತಾರೆ ಅವರಿಗೆ ಶಾಸಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾಗೇಂದ್ರ ಬಾಬು, ಬಸವರಾಜ್ ನೋಡಿ, ಈಗ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೋ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅಧಿಕೃತವಾಗಿ ಇದು ಯಾವಾಗ ಘೋಷಣೆ ಆಗಬಹುದು? ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಆ ತರದ ಬೆಳವಣಿಗೆ ಏನಾದರೂ ಆಗ್ತಾ ಇದೆಯಾ?
ಖಂಡಿತ ಒಬ್ಬ ಈಗಾಗಲೇ ಕೆಲವು ಹಿರಿಯ ನಾಯಕರು ಕೂಡ ಹೇಳಿದ್ದಾರೆ, ಮತ್ತು ಆ ಸಚಿವರು ಕೂಡ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಕೂಡ ಹೇಳಿದ್ರು, ಸೂಚನೆ ಕೊಟ್ಟಿದೆ ಏನನ್ನುವಂಥದ್ದನ್ನ ಹೈಕಮಾಂಡ್ ಅದನ್ನ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯ ಅವ್ರ ಮೇಲೆ ಇದೆ ಅನ್ನುವಂಥದ್ದನ್ನ ಮಾತುಗಳನ್ನ ಹೇಳಿದ್ರು. ಅದನ್ನ ಬಹಿರಂಗ ಪಡಿಸೋದು ಅಂದ್ರೆ ರಾಜ್ಯಪಾಲರು ಬೆಂಗಳೂರಿಗೆ ಆಗಮಿಸಿದ ಬಳಿಕ ಬೆಂಗಳೂರಿಗೆ ಅವರು ಬಂದ ನಂತರ ಅವರ ಭೇಟಿಗೆ ಏನೆಲ್ಲ ತೆರಳ್ತಾ ಇದಾರಲ್ಲ, ಆ ತೆರಳಕ್ಕೆ ಹೊರಡ್ತಾ ಇದ್ದಾಗ ಅಲ್ಲಿಗೆ ಅಧಿಕೃತ ಸಿಎಂ ರಾಜೀನಾಮೆ ಅಧಿಕೃತವಾಗಿ ಕೊಡೋಕೆ ಹೋಗಿದ್ದಾರೆ, ತೆರಳಿದ್ದಾರೆ. ಅದು ಅಂಗೀಕಾರ ಆಗೋಕೆ ಕೆಲ ಸಮಯ ತೆಗೆದುಕೊಳ್ಬಹುದು, ಅಂದ್ರೆ 1 hour ಆದ್ರೂ ತಗೊಳ್ಳಿ, 2 hour ತೆಗೆದುಕೊಳ್ಳೋದು. ಒಂದು ಬಾರಿ ರಾಜೀನಾಮೆ ಪತ್ರವನ್ನ ಸಿಎಂ ಅವರು ಸಲ್ಲಿಸಿದ ಬಳಿಕ ಅಲ್ಲಿಗೆ ಅಧಿಕೃತವಾಗಿ ಸಿಎಂ ಅವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ರು ಅನ್ನುವಂಥದ್ದು ಅಧಿಕೃತವಾಗುತ್ತೆ. ನಾಗೇಂದ್ರ ಬಾಬು. ಬಸವರಾಜ್ ನೋಡಿ, ಈಗ ಸಿದ್ದರಾಮಯ್ಯವರು ಮೊನ್ನೆ ರಾತ್ರಿ ಬಂದರು. ಇಲ್ಲಿಯವರೆಗೂ ಅವರ ಆಪ್ತರು ಅವ್ರ ಹತ್ರ ಮಾತಾಡಿರಬಹುದು, ಆಪ್ತರು ತುಂಬ ಜನ ಹೋಗಿ ಭೇಟಿ ಕೂಡ ಮಾಡ್ತಾ ಇರ್ಬೋದು. ಯಾರು ಮನವೊಲಿಸ್ಲಿಲ್ವಾ ರಾಜೀನಾಮೆ ಕೊಡೋದು ಬೇಡ, ಆ ಥರದ್ದೇನಾದ್ರು ಡೆವಲಪ್ಮೆಂಟ್ ಆಗಿತ್ತಾ? ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಕ್ಕೂ ಮುಂಚೆ ಒಂದು ರೀತಿಯಲ್ಲಿ ಅವರ ಹಾವಭಾವಗಳಿತ್ತು. ದೆಹಲಿಯಿಂದ ಬಂದ ನಂತರ ಇನ್ನೊಂದು ಹಾವಭಾವಗಳು ಚೇಂಜ್ ಆಗಿರ್ತಕ್ಕಂಥದ್ದು. ನಮಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಸಿಎಂ ಅವರು ಸಂಪೂರ್ಣವಾಗಿ ಮೌನಕ್ಕೆ ಜಾರಿಯಾಗಿದ್ದಾರೆ ಅನ್ನುವಂಥದ್ದು. ಕೆಲ ಹಿರಿಯರು ಅಂದ್ರೆ ಅವರ ಸರಿಸಮಾನರಾದಂತಹ ದೇಶಪಾಂಡೆ ಇರಬಹುದು, ಇನ್ನು ಉಳಿದಂತ ಬಿ ಆರ್ ಪಾಟೀಲ್ ಇರಬಹುದು, ಆ ತರದ ಶಾಸಕರು ಭೇಟಿ ಆದಂತ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಹೌದು, ಹೈಕಮಾಂಡ್ ನನಗೆ ಸೂಚಿಸಿದೆ, ಅದರಂತೆ ನಾನು ಪಾಲಿಸ್ತೇನೆ ಅನ್ನುವಂಥ ಮಾತುಗಳನ್ನ ಅಂತಹ ನಾಯಕರಿಗೆ ಹೇಳಿದ್ದಾರೆ. ಉಳಿದಂತ ಸಚಿವರಿಗಾಗ್ಲಿ ಶಾಸಕರಿಗಾಗ್ಲಿ ಅವ್ರು ಏನೇ ಉತ್ತರವನ್ನು ಕೊಟ್ಟರು ಕೂಡ ಇವರು ಸುಮ್ಮನೆ ತಲೆ ಆಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು. ಆದ್ರೆ ಯಾವುದಕ್ಕೂ ಕೂಡ ಉತ್ತರವನ್ನ ಸಿಎಂ ಅವರು ಕೊಡ್ತಾ ಇಲ್ಲ. ನೀವು ಮುಂದುವರಿರಿ, ನಾವು ನಿಮ್ಮ ಬೆನ್ನಿಗೆ ಇದ್ದೇವೆ ಅನ್ನುವಂಥ ಮಾತುಗಳನ್ನ ಸಾಕಷ್ಟು ಜನ ಶಾಸಕರು, ಒಂದಷ್ಟು ಅವರ ಆಪ್ತ ಸಚಿವರು ಕೂಡ ಹೇಳಿದ್ರು ಕೂಡ ಯಾವುದಕ್ಕೂ ಕೂಡ ಸ್ಟಾಪ್ ಆಗ್ತಾ ಇಲ್ಲ, ಈ ತಲೆ ಆಡಿಸ್ತಾ ಇಲ್ಲ. ಸುಮ್ಮನೆ ಮೌನಕ್ಕೆ ಜಾರಿ ಇರತಕ್ಕಂತ ಸಿದ್ದರಾಮಯ್ಯ ಅವರು ಕಂಡು ಬರ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಸ್ಪಷ್ಟವಾದ ನಿರ್ದೇಶನವನ್ನ ಎದುರು ಹಾಕೊಂಡು ನಾವು ಸೆಟ್ ಹೊಡಿತೇವೆ ಅನ್ನೋಂಥದ್ದು ಇಲ್ಲಿ ವ್ಯಕ್ತವಾಗಲ್ಲ. ಯಾಕಂದ್ರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಈಗ ಹಳೆ ಹೈಕಮಾಂಡ್ ಆಗಿ ಉಳಿದಿಲ್ಲ, ಸ್ಟ್ರಾಂಗ್ ಹೈಕಮಾಂಡ್ ಆಗಿ ಇರತಕ್ಕಂಥದ್ದು. ಒಂದು ವೇಳೆ ಅವ್ರನ್ನ ಎದುರು ಹಾಕೊಂಡಿದ್ದಾದ್ರೆ ಪರಿಸ್ಥಿತಿಗಳು ಬೇರೆ ಬೇರೆ ತರ ಆಗ್ತವೆ. ಕೆಲವರ ರಾಜಕೀಯ ಭವಿಷ್ಯವೇ ಇಲ್ಲಿಗೆ ಮುಗಿದು ಹೋಗ್ಬಿಡ್ಬೋದು. ಅದನ್ನೆಲ್ಲವನ್ನು ಗಮನ ಇಟ್ಟುಕೊಂಡು ಹೈಕಮಾಂಡ್ ನಿರ್ದೇಶನ ಪಾಲಿಸ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ರಾಜೀನಾಮೆ ನೀಡೋಕೆ ಮುಂದೆ ರಾಜಭವನಕ್ಕೆ ತೆರಳುವವರು ಕೂಡ ಈ ತರಹದ ಊಹಾಪೋಹಗಳು ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಆದ್ರೆ ಅಧಿಕೃತವಾಗಿ ಒಂದು ಬಾರಿ ರಾಜೀನಾಮೆ ಕೊಡೋಕೆ ರಾಜಭವನಕ್ಕೆ ತೆರಳಿದ ನಂತರ ಎಲ್ಲವೂ ಕೂಡ ಅಧಿಕೃತವಾಗುತ್ತೆ. ಈಗ ಪ್ರಮುಖವಾಗಿ ಎಲ್ಲವೂ ಅಂದುಕೊಂಡಂತೆ ಆದರೆ, ಅವರ ಆಪ್ತ ವಲಯದಲ್ಲಿ ಚರ್ಚೆಗಳಾಗ್ತಾ ಇರುವಂತೆ ಆದರೆ, ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅನ್ನೋದನ್ನ ಯಾವಾಗ ಘೋಷಣೆ ಮಾಡ್ತಾರೆ, ಅಥವಾ ಅದರಲ್ಲಿ ವಿಳಂಬ ಆಗುತ್ತಾ?